ನೋಡಿ ಸರ್, ಇಲ್ಲಿ ಡಿ ಕೆ ಪ್ರತಿಷ್ಠೆ ಪ್ರಶ್ನೆ ಅಲ್ಲ. ಪ್ರತಿಷ್ಠೆಗೆ ಹೋಗೋದ್ ಬೇಡ. ಇಲ್ಲಿ ಇರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚಲ್ಲಾಟ ಆಡ್ತಕ್ಕಂಥದ್ದು ಬೇಡ. 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನ್ ಹೇಳ್ತಾರೆ, ರೈತರೇ ಇಲ್ಲ ರೀ ಅಲ್ಲಿ, ಯಾರೇ ಇದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರು ಇದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಅವರು. DCM ಉತ್ತರ ಕೊಡ್ಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಲ, ಕೆಂಚಕಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ಏನ್ ರೈತರಿದ್ದಾರೆ, DCM ಅವ್ರು ಏನಾದ್ರೂ ಇವ್ರನ್ನ ಕನ್ಸಲ್ಟ್ ಮಾಡಿದಾರ, ಕನ್ಸಲ್ಟ್ ಅಕ್ವಿಸಿಷನ್ ಕೈ ಹಾಕಿದಾರ, ಅಧಿಕಾರಿಗಳೇನಾದ್ರು ಜಿಲ್ಲಾಡಳಿತ ಹೋಗಿ ಏನಾದ್ರು ಹಳ್ಳಿಗಳಲ್ಲಿ ಸಭೆ ಮಾಡಿದಾರ ರೈತರ ಜೊತೆ, ಏನಪ್ಪಾ ಇದ್ರ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದಾರೆ, ಎಷ್ಟು ಜನ ಇದನ್ನ ವಿರೋಧಿಸ್ತೀರಿ ಅಂತ ಹೇಳಿದಾರ. ನಾನ್ ಮಾಡೇ ತಿರ್ತೀನಿ. ನನ್ನ ಪ್ರತಿಷ್ಠೆ ಪ್ರಶ್ನೆ, ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲ. ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಫಲವತ್ತಾದಂತ ಜಮೀನು, ಫಲವತ್ತಾದಂತ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗ್ಲಿಲ್ಲ ಅಂದ್ರೂ ಹಸಿರುವಾಗಿರ್ತದೆ. ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ ಅದು. ನನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡ್ಬೇಕಾ? ಬಂಜರ್ ಭೂಮಿ ಸಿಗೋದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಹುಡ್ಕಕ್ ಆಗೋದಿಲ್ವೇ? ಇದೇ ಬೇಕಾ ಜಮೀನು? ನಾ ಬರ್ತೀನಿ. ಟೈಮ್ ಫಿಕ್ಸ್ ಮಾಡ್ತಾರ DCM ಅವರು, ಬರ್ತಾರ ಸೌಹಾರ್ದಿಕವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸಲ್ಟ್ ಅಕ್ವಿಸಿಷನ್ ತಗೊಳ್ಳೋಣ, ಬರ್ತಾರ, ನಾನ್ ರೆಡಿ ಇದ್ದೀನಿ. ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಮಾಡೋದಿರ್ಲಿ, ರೈತರಿಗೆ ಉತ್ತರ ಕೊಡ್ಬೇಕು. ಸಮಸ್ಯೆ ಉದ್ಭವ ಆಗಿರೋದಿರ್ಲಿ, ಕುಮಾರಸ್ವಾಮಿ ಅವ್ರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ, ರೈತರ ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನ್ ಹೇಳ್ತಾ ಇರೋದೇನು, ನಡೀರಿ ರೈತರ ಸಂಕಷ್ಟ ಕೇಳೋಣ, ಆಲ್ಸೋಣ. ಏನ್ ಪ್ರಪಂಚ ಮುಳುಗೋಗಲ್ಲ. DCM ಕುರ್ಚಿ ಇನ್ನು 2 ವರ್ಷ ಇರ್ತದೆ. ಇದು ಬನ್ಗಿರಿ ಗ್ರಾಮ, ನೀರಿನ ಟ್ಯಾಂಕ್. ಆಮೇಲೆ ಬೈರ್ಮಂಗಲ ಪಂಚಾಯಿತಿ, ಕಂಚಕಾರನಹಳ್ಳಿ ಪಂಚಾಯಿತಿ, ಇದು ಏನಿದು ಮಲೆನಾಡು. ಬೈರ್ಮಂಗಲ ಕಂಚಕಾರನಹಳ್ಳಿ ಪಂಚಾಯಿತಿಯ ಮಲೆನಾಡು. ಈ ನನ್ನ ಹಿಂದೆ ಏನು ಕಾಣ್ತದೆ ನೋಡಿ, ಇದು ಮಲೆನಾಡು. ನೋಡ್ಕೊಳ್ಳಿ ಸ್ವಾಮಿ, ಇದು ಬಂಜರು ಭೂಮಿ. ಇದು ಬಂಜರು ಭೂಮಿ ನೋಡ್ಕೊಳ್ಳಿ. DK ಶಿವಕುಮಾರ್ ಸಾಹೇಬ್ರೆ, ಬಾಲಕೃಷ್ಣ ಅವರೇ, ನೀಟಾಗಿ ನೋಡ್ಕೊಳ್ಳಿ. ಇದು ಬಂಜರು ಭೂಮಿ, ನೀಟಾಗಿ ನೋಡಿ. ಯಾರೂ ವ್ಯವಸಾಯ ಮಾಡ್ತಿಲ್ಲ ಸರ್. ಇದು ಆಕಸ್ಮಿಕವಾಗಿ ಗಿಡಗಳು ಹುಟ್ಟಿರುವಂಥ ಗಿಡಗಳು. ವ್ಯವಸಾಯ ಯಾರು ಮಾಡ್ತಿಲ್ಲ, ವ್ಯವಸಾಯ ಎಲ್ಲ ಬಿಟ್ಬಿಟ್ಟವ್ರೆ. ಆಕಸ್ಮಿಕವಾಗಿ ಅವಶ್ಯಕವೇ ಹುಟ್ಟಿ ಬೆಳೆದಿರೋವಂಥ ಮರ ಗಿಡ, ಈ ಪ್ರಕೃತಿ ಪೂರ್ತಿ ಮರ ಗಿಡಗಳು ಬೆಳೆದಿರುವಂಥ ಭೂಮಿಗಳಿವು. ನೀಟಾಗಿ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲಿ ಗಂಟ ಬೇಕಾದ್ರೂ ನೋಡ್ಕೊಳ್ಳಿ. ಬಂಜೂರು ಭೂಮಿ, ಬೆಂಗಾಡು ಪೂರ್ತಿ ಬೆಂಗಾಡಿದು.